ಕುಚ್ಚುಗುಗಳೇನು ನೋಡ್ಲಿಕ್ಕೆ ಹೋಗಿದ್ರಿ, ಕಳೆದ ಬಾರಿ ಬಂದು ವಾಪಸ್ ಆಗಿದ್ರಿ. ಹೌದು ಸರ್. ಹೇಗಿದ್ದಾರೆ ಸರ್ ನಿಮ್ಮ ಗೆಳೆಯ? ಬೇಜಾರಾಗಿದ್ದಾರೆ, ಮಾಡಿದ್ರೆ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಂಗೆ ಅನ್ಸುತ್ತೆ ತಮಗೆ? ಸರ್ ನಮ್ಗೆ ಗೊತ್ತಿಲ್ಲ, ಈಗ ಕಾನೂನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಇರಬೇಕಾದ್ರೆ ನಾವು ಅದ್ರ ಬಗ್ಗೆ ಏನು ಮಾತಾಡಲೂಬಾರ್ದು. ಹೌದು, ಅದು ಸತ್ಯಾಂಶ ಅವ್ರಿಗೆ ಗೊತ್ತು. ಅದರಿಂದ ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ ಸರ್. ಈಗ ನೀವು ಬಾಲ್ಯದ ಗೆಳೆಯರು, ದರ್ಶನ್ ಹೇಗೆ ಸರ್? ಸರ್ ಅದನ್ನು ಅಂತಾರೆ ಸರ್, ಕೋಪ ಎಲ್ಲರಿಗೂ ಇದೆ, ನಮಗೂ ಇದೆ ಕೋಪ, ಕಡೆ ಬರ್ತೇ ಕೋಪ ಬರ್ತದೆ. ಹಂಗಾದ್ರೆ ಈ ಮಟ್ಟಕ್ಕೆ ಅವರು ಇಲ್ಲ, ನಾವು ನೋಡುವಿಲ್ಲ, ಇವತ್ತು ಅಂದರೆ ಕೊಲೆ ಮಾಡೋ ಮಟ್ಟಕ್ಕೆ ದರ್ಶನ್ ಅವರು ಇಲ್ಲ ಅಂತ ಸರ್. ಅದನ್ನು ಸದ್ಯಕ್ಕೆ ಮಾತಾಡೋ ಪರಿಸ್ಥಿತಿ ಇಲ್ಲ. ಅದು ಕಾನೂನಲ್ಲಿ ಇದು ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ. ನೋಡಾಗ ಇನ್ನು ಧೈರ್ಯವಾಗಿರಿ, ಎದುರು ಏನು ಧೈರ್ಯವಾಗಿರಿ, ಏನು ಆಗಿದ್ದಾಗೋಗ್ಬಿಟ್ಟಿದೆ ಹಣೆ ಬರ ಅಂತ ಅಂದರು. ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು, ಸಿನಿಮಾಗಳು ಹೆಂಗೆ ನಡೀತಾ ಇದೆ, ಏನು ಕತೆ, ಇಂಡಸ್ಟ್ರಿ ಹೇಗಿದೆ ಅಂತ. ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆನೇ ಕೇಳಿದ್ರು ಅವರು, ಹೆಂಗಿದೆ, ಏನು ನಡೀತಾ ಇದೆ, ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಕೇಳಿದ್ರು. ಈಗ ತಾವು ಕೂಡ ಸಿನಿಮಾ ನಿರ್ಮಾಪಕರು, ಹೌದು. ನಿಮ್ಮ ಜೊತೆ ನಿಮ್ಮ ಪ್ರಾಜೆಕ್ಟ್ ಸಂಬಂಧಪಟ್ಟಾಗೆ ಸರ್, ನನ್ನ ಪ್ರಾಜೆಕ್ಟ್ ಬಗ್ಗೆ ಮುಗ್ದೋಗಿದೆ. ನಮ್ಮ ಸಿನಿಮಾ ಪ್ರಾಜೆಕ್ಟ್ ಮುಗ್ದು ರಿಲೀಸ್ ಆಗ್ಬಿಟ್ಟಿದ್ದೀರಾ ಸರ್, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ಅದ್ರ ಬಗ್ಗೆ ಮುಗ್ದೋಗಿ ದರ್ಶನ್ಗೆ ಪ್ರತಿಯೊಂದು ಏನು ಬೇಕಾದರೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವೇ. ಪ್ರತಿಯೊಂದು ಏನು ಬೇಕು ವ್ಯವಸ್ಥೆ ಮಾಡ್ತಿದ್ರೆ ಏನಂತ ಅರ್ಥ ಇಲ್ಲ ಸರ್. ಮಾಮೂಲಿ ಅವರಿಗೆ ಆಗು ಹೋಗುಗಳು ಸರ್, ಆಗು ಕಷ್ಟ ಸುಖ ಇದ್ದೋ ಸರ್. ಈಗ ಜೊತೆಲಿ ಇದ್ದೋ, ಕಷ್ಟ ಸುಖದಲ್ಲಿ ಇದ್ದೋ. ಈಗ ಅವ್ರು ಇರೋ ಪರಿಸ್ಥಿತಿಲಿ ನಮಗೆ ಏನು ಮಾತಾಡ್ತಿದ್ದೆ ನಾವು ಇಲ್ಲ. ಟೈಮ್ ಬಂದು ಮಾತಾಡೋಣ. ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ಅವ್ರು ಏನಂದ್ರು, ನಿಮ್ಮನ್ನ ಹೇಗೆ ಮಾತಾಡಿದ್ರು? ಒಂದಷ್ಟು ನೋವಂತೂ ಇರುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಏನಂದ್ರು? ಅವರು ಏನಂದರೆ ನಾವು ಅವತ್ತಿಂದ ನೋಡ್ತಿರೋದು, ಅವ್ರ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರಿಸ್ಕೊಳಕ್ಕಿಲ್ಲ. ಆ ನಗ್ನಗ್ತಾನೆ ಇರ್ತಾರೆ ಅವರು, ಯಾರನ್ನ ತೋರಿಸ್ಕೊಳಕ್ಕಿಲ್ಲ ಸರ್. ಈಗ ನೀವು ಹೋದ್ರೆ ಒಳಗಡೆ ದರ್ಶನ್ ಮುಂದೆ ಬಂದು ನಿಮ್ಮ ಕಂಡ್ರು, ಏನು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಫಸ್ಟ್ ರಿಯಾಕ್ಷನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಒಂದು ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗ್ತದಲ್ವಾ? ನೀರು ಹಾಕ್ತಾರ, ಕಣ್ಣು ನೀರು ಹಾಕು. ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು. ಈ ಸ್ಥಿತಿ ನೋಡೋಕ್ಕೆ ಏನಂತ ಕರೀತಿದ್ರು, ಇಲ್ಲೋ ನಿಮ್ಮನ್ನ ಅದೇ ರೀತಿ ಅದೇ ಹೊರಡನೆ ಕಾಡು ಅಂತ ಕೂಗ್ತಾರೆ, ಅಲ್ಲೂ ಕಾಡು ಅಂತಲೇ ಕೂಗಿದೆ ಸರ್. ಕಾಡು ಬಯಲಿ ಅಂತ. ಕಾಡು ಸರ್. ನೀವೇನು ಕರಿತಿದ್ರಿ ಸರ್? ನಾವು ಇದು ಗುರು ಅಂತ ಕೂಗ್ತಾ ಇದ್ದೀವಿ ಸರ್. ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಒಬ್ಬ ವಿಚಾರಣೆದಿನ ಬಂದಿಯಾಗಿದ್ದಾರೆ, ಹೇಗೆ ಅನಿಸ್ತು ನಿಮಗೆ ಫೀಲ್? ಸದ್ಯ ನಮ್ಮ ಕಡೆ ಇನ್ನೂ ಅದನ್ನು ಅರ್ಗಿಸೋಕೆ ಆಗ್ತಾಯಿಲ್ಲ ಸರ್, ಡೈಜೆಷನ್ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ ಇವತ್ತು. ಸಟ್ ಇಂಡಸ್ಟ್ರಿಗೆ ಇವತ್ತು ಎಷ್ಟು ಲಾಸು ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಥಿಯೇಟ್ರ್ವರೆಗೂ ಎಷ್ಟು ತೊಂದರೆ ಸಮಸ್ಯೆ ಇದ್ದಿದೆ. ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆಗಳಿದೆ. ತಾವು ನಿರ್ಮಾಪಕರಾಗಿ ನಟ ದರ್ಶನ್ ರವರು ಕನ್ನಡ ಇಂಡಸ್ಟ್ರಿನ ಒಂದು ಕಡೆ ಸರಿದೂಗಿಸ್ಕೊಂಡು ಹೋಗ್ತಿದ್ರು. ಸೋತನ ಸಂದರ್ಭದಲ್ಲಿ ಈತ ಒಂದು ಆಕ್ಸಿಜನ್ ರೀತಿಯಲ್ಲಿ ಇವ್ರ ಸಿನಿಮಾಗಳು ಗೆಲ್ತಿತ್ತು. ಸೊ ಇವತ್ತು ದರ್ಶನ್ ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಕತೆ ಏನು ಸರ್? ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅವರು. ಇವಳು ಅದೇ ಇದು, ಧನ್ಯವ್ರಿಗೂ ಅದೇ ಹೇಳಿದ್ದು, ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರೆ ಹೊರತು ಅವ್ರು ಯಾವ್ದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತೂ ಅವ್ರು ಅಂದ್ಕೊಂಡಿಲ್ಲ, ಅಂದೂ ಇಲ್ಲ ಸರ್. ಇಂಡಸ್ಟ್ರಿ ಬಗ್ಗೆನೇ ಕಾಳಜಿ ವಹಿಸಿ. ಹೌದು ಸರ್. ಸರ್, ಈಗ ಆಯಿತು, ಇದೆಲ್ಲ ಆಗಿದೆ, ನಿಮ್ಗೊಂದು ವಿಶ್ವಾಸ ಬರ್ತಾರೆ ಅನ್ನೋಂಥದ್ದು. ಇದ್ರ ನಡುವೆ ನೀವೇನಾದರೂ ಬೇರೆ ಆಲೋಚನೆ ಮಾಡಿದ್ರೆ, ಬಂದ ತಕ್ಷಣ ನಿಮ್ಮ ಗೆಳೆಯನಿಗೋಸ್ಕರ ಏನಾದರೂ ಮಾಡಬೇಕು ಪ್ರಾಜೆಕ್ಟು, ಅಥವಾ ಪ್ರಾಜೆಕ್ಟ್ ಬಗ್ಗೆ ಆ ರೀತಿ ಏನಾದರೂ ಯೋಚನೆ ಸರ್? ಈಗ ಮಾತುಕತೆ ಮಾಡಿದ್ರೆ ಸರ್, ಈಗ ಕಮಿಟ್ಮೆಂಟ್ಗಳೇ ಅವ್ರದ್ದು ತುಂಬ ಇದೆ. ಫಸ್ಟ್ ಆ ಕಮಿಟ್ಮೆಂಟ್ ಮುಗಿಸ್ಲಿ, ಆಮೇಲೆ ಯೋಚನೆ ಮಾಡೋಣ. ಈಗ ಅವ್ರದ್ದು ಕಮಿಟ್ಮೆಂಟ್ಗಳು ತುಂಬ ಇದೆ. ಇವತ್ತು ಪಾಪ ನಮ್ಮ ಪ್ರೊಡ್ಯೂಸರ್ಗಳು ನಮಗೂ ಮಾತಾಡ್ತಾ ಇದ್ದಾರೆ, ಟಚಲ್ಲಿದ್ದಾರೆ. ಯಾವುದೇ ರೀತಿ ಇಂಡಸ್ಟ್ರಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್. ಸರ್, ಡಿವಿಲ್ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಏನಾದರೂ ಕೇಳಿದ್ರ? ಅವರು ಏನು ಕೇಳಿಲ್ಲ ಪಾಪ. ಅವರೇ ಡೆವಲಪ್ ಪ್ರೊಡ್ಯೂಸರ್ ನನಗೆ ಅವ್ರು ಕಳಿಸಿದ್ರು, ಆರೋಗ್ಯ ನೋಡ್ಕೊಳ್ಳೋಕೆ ಧೈರ್ಯವಾಗಿರೋ ಕೇಳಿ ಅಂತ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.